ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿರುವ ಶಿಲಾಮಯ ಹೆಜಮಾಡಿ ಮತ್ತು ಮೊಗವೀರ ಸಭಾ ಸಂಚಾಲಿತ ಶ್ರೀ ಪಾಂಡುರಂಗ ಭಜನಾ ಮಂದಿರ ಇದರ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿತು. ಸಭಾ ಕಾರ್ಯಕ್ರಮವನ್ನು ಅಂಬಲಪಾಡಿ ಜಿ ಶಂಕರ ಫ್ಯಾಮಿಲಿ ಟ್ರಸ್ಟ್ ಪ್ರವರ್ತಕ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕರಾವಳಿಯ ಮೊಗವೀರ ಜನಾಂಗಕ್ಕೆ ಭಜನಾ ಮಂದಿರಗಳೇ ಆಶ್ರಯ ತಾಣವಾಗಿದೆ. ಯಾವುದೇ ಸುನಾಮಿ, ಬಿರುಗಾಳಿಯ ವಿಷಮ ಪರಿಸ್ಥಿತಿ ಇದ್ದರೂ ನಮ್ಮನ್ನು ಆ ದೇವರು ಕಾಯ್ದುಕೊಂಡು ಬಂದಿದ್ದಾರೆ. ನಾವೀಗ ಆಧುನಿಕ ಭಾರತದಲ್ಲಿದ್ದರೂ ನಮ್ಮ ಮಕ್ಕಳಿಗೆ ಭಜನೆಯಂತಹ ಸಂಸ್ಕಾರ ನೀಡುತ್ತಿರುವುದು ಉತ್ತಮ ಕೆಲಸವಾಗಿದೆ ಎಂದರು. ಈಗಾಗಲೇ ಶಿಲಾನ್ಯಾಸ ಮಾಡಿದ್ದೇವೆ. ಖಂಡಿತವಾಗಿ ನಮಗೆ ಈ ಕರಾವಳಿಯ ಮಗುವೀರರಿಗೆ ಭಜನಾ ಮಂದಿರಗಳೇ ಒಂದು ಆಶ್ರಯ. ಅದನ್ನೇ ನಂಬಿಕೊಂಡು ನಾವು ಇವತ್ತು ಇಲ್ಲಿವರೆಗೆ ಮುಟ್ಟಿದ್ದೇವೆ, ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಯಾವುದೇ ಒಂದು ಸುನಾಮಿ ಇರಲಿ, ಬಿರುಗಾಳಿ ಇರಲಿ, ಎಂಥದೇ ಒಂದು ಪರಿಸ್ಥಿತಿ ಇದ್ರೂ, ಪ್ರಕ್ಷುಬ್ಧ ವಾತಾವರಣ ಸಮುದ್ರದಲ್ಲಿದ್ರು ಆ ದೇವರು ನಮ್ಮನ್ನ ಇಲ್ಲಿವರೆಗೆ ಕಾಯ್ದುಕೊಂಡು ಬಂದಿದ್ದಾನೆ. ಖಂಡಿತ ಅದು ನಿಮ್ಮೆಲ್ಲರ ಒಂದು ಭಕ್ತಿಯ ಅಥವಾ ಶ್ರದ್ಧೆ ಅಂತ ಹೇಳ್ಬೋದು. ಭಜನೆ ಯಾವಾಗಲೂ ಮುಖ್ಯ. ನಾವಿವತ್ತು ಆಧುನಿಕ ಜಗತ್ತಿನಲ್ಲಿ ಇದ್ದೇವೆ, ಆದರೂ ಕೂಡ ಮಕ್ಕಳಿಗೆ ಒಂದು ಸಂಸ್ಕಾರ ಕಲಿಸ್ರಿ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಭಜನೆ ಅಂದ್ರೆ ಅಷ್ಟು ತಲೆಗೆ ಹಾಕೋತಿದ್ದಲ್ಲ. ಯಾಕಂದ್ರೆ ಊಟ ಬಡಿಸುವಾಗ ಅಮ್ಮ ಹೇಳ್ತಿರು ಒಂದೆರಡು ಭಜನೆ ಹಾಡಿ ಅಂತ. ಅವಾಗ ನಮ್ಗೆ ಅಷ್ಟು ಅದರ ಇದು ಗೊತ್ತಿಲ್ಲ. ಈಗ ಮಾತ್ರ ಎಲ್ಲ ರೀತಿಯಲ್ಲಿಯೂ ಭಜನೆ ಒಂದು ಸಂಸ್ಕಾರ ಆಗಿದೆ. ಮಕ್ಕಳಿಗೆ ಒಂದು ಸಂಸ್ಕಾರ ಕಲಿಸ್ರಿ, ಅದೇ ದೊಡ್ಡ ಆಸ್ತಿ. ಮಟ್ಟು ಪಟ್ಲ ಶ್ರೀ ಪಾಂಡುರಂಗ ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶಶಿ ಜಿ ಪುತ್ರನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ನಿಕಟಪೂರ್ವ ಶಾಸಕ ಲಾಲಾಜಿ ಆರ್ ಮೆಂಡನ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಇದರ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ಉಪಾಧ್ಯಕ್ಷ ಮೋಹನ್ ಬೆಂಗ್ರೆ, ಎರ್ಮಾಳು ಪುಚ್ಚೊಟ್ಟು ಬೀಡು, ಸೀತಾರಾಮ ಎಲ್ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾಪು ತಾಲೂಕು ಯೋಜನಾಧಿಕಾರಿ ಮಮತಾ ಶೆಟ್ಟಿ, ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಸ್ಟೋನ್ ಕ್ರಷರ್ ಓನರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಡಾ ರವೀಂದ್ರ ಶೆಟ್ಟಿ ಬಜಗೋಳಿ, ಅವರಾಲು ಕಂಕಣಗುತ್ತು ಯಜಮಾನ ಕೃಷ್ಣ ಶೆಟ್ಟಿ ಗುತ್ತಿನಾರ್, ಶ್ರೀ ಬ್ರಹ್ಮಲಿಂಗೇಶ್ವರ ಅಬ್ಬಗದಾರಗ ಆಲಡೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪುಷ್ಪರಾಜ್ ಎಸ್ ಶೆಟ್ಟಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜಮಾಡಿ ಇದರ ಆಡಳಿತ ಮುಕ್ತೇಸರ ದಯಾನಂದ ಹೆಜ್ಮಾಡಿ, ಶ್ರೀ ಬ್ರಹ್ಮಲಿಂಗೇಶ್ವರ ಅಬ್ಬಗದಾರಗ ಆಲಡೆ ಹೆಜಮಾಡಿ ಇದರ ಆಡಳಿತ ಮುಕ್ತೇಸರ ಸುರೇಶ್ ಕೆ ಶೆಟ್ಟಿ, ಯುವ ಉದ್ಯಮಿ ಗೌತಮ್ ಕೋಡಿಕಲ್ ಮಂಗಳೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪವಿತ್ರ ಗಿರೀಶ್ ಸ್ವಾಗತಿಸಿದ್ರು. ವಿಮಲಾ ದಯಾನಂದ ಪ್ರಾರ್ಥಿಸಿದ್ರು. ಶಂಕರ್ ಕುಮಾರ್ ಮಟ್ಟು ಕಾರ್ಯಕ್ರಮ ನಿರೂಪಿಸಿದ್ರು. ರವಿರಾಜ್ ವಿ4 ನ್ಯೂಸ್ ಪಡುಬಿದ್ರಿ.